ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನು ತೋರಿಸ್ತಿದ್ದೀನಿ ಇದ್ರ ಹಿಂದಿನ ವ್ಲಾಗ್ ಆಗಿರುತ್ತೆ. ನೀವು ಯಾರಾದ್ರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಳ್ಬೋದು. ಇದು ಅದ್ರ ಕಂಟಿನ್ಯೂ ವರ್ಷನು. ಆ ಒಂದು ಚಿಕನ್ನ ಹಳ್ಳಿಯಲ್ಲಿ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನಾನು ಅಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ಆ ಒಂದು ಚಿಕನಲ್ಲಿ ಒಂದು ಸೂಪರ್ ಆಗಿರೋವಂಥ ರೆಸಿಪಿನ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇ ಅದನ್ನು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಯಾವುದಕ್ಕಾದ್ರೂ ತುಂಬ ಸಖತ್ತಾಗಿರುತ್ತೆ. ಈವನ್ ರೈಸ್ಗೂ ಅಷ್ಟೇ ಸೂಪರ್ ಆಗಿರುತ್ತೆ. ಇದಕ್ಕೆ ಫಸ್ಟು ಒಗ್ಗರಣೆಗೆ ಅಂತ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಆಪ್ಷನಲ್ ಇದ್ದರೆ ಹಾಕೊಳ್ಳಿ, ಇಲ್ಲ ಬೇಡ. ಇದು ಈರುಳ್ಳಿನೂ ಅಷ್ಟೇ ಒಗ್ಗರಣೆಗೆ, ಕ್ಯಾಪ್ಸಿಕಮ್ ಒಗ್ಗರಣೆಗೆ. ಆ್ಯಂಡ್ ನಾನಿಲ್ಲಿ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆಯಲ್ಲಿ ಏನೇನಿದೆ ಅಂತ ಅಂದರೆ 2 ಟೊಮೊಟೊ, ಏಕೆಂದರೆ ಇಲ್ಲಿ ಚಿಕನ್ 2 kg ಇದೆ. ಸೊ 2 ಟೊಮೆಟೊ, ಈರುಳ್ಳಿ ಹಾಕೋಕ್ಕೆ ಹೋಗಬೇಡಿ. 1 ಹಿಡಿಯಷ್ಟು ಗೋಡಂಬಿ ಹಾಕಿದ್ದೀನಿ. ನೀವಿದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಹಾಕೋಬೇಡಿ, ಸ್ಕಿಪ್ ಮಾಡಿ. ಗೋಡಂಬಿ ಬದಲು ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಹಾಕಿದ್ರೆ ಗೋಡಂಬಿ ಹಾಕಬೇಡಿ, ಗೋಡಂಬಿ ಹಾಕಿದ್ರೆ ಈರುಳ್ಳಿ ಹಾಕಬೇಡಿ. ಆಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ಕಾಯಿ, ಇಷ್ಟನ್ನು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನಮ್ಮ, ಇಲ್ಲಿ ಚಿಕನ್ ತೊಳೆದಿದೆ, ಚಿಕನ್ ಕ್ಲೀನ್ ಆಗಿದೆ. ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಪಲಾವ್ ಐಟಮ್ಸ್ ಗೊತ್ತಲ್ಲ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಸುಮ್ಮನೆ ಒಂದೊಂದು ಪೀಸ್ ಹಾಕೊಂಡ್ಬಿಟ್ರೆ ಸೂಪರಾಗುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಬಾಣಲಿಲಿ ಮಾಡ್ತಾ ಇರೋದು. ಆಲ್ರೆಡಿ ಎಣ್ಣೆ ಬಿಟ್ಟು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 kg ಚಿಕನ್ಗೆ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕನ್ಗೆ ಏನು ಜಾಸ್ತಿ ಎಣ್ಣೆ ಹಾಕೊಳ್ಳೋದು ಬೇಡ, ಬಿಕಾಸ್ ಅದನ್ನೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಂಗಾಗಿ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈ ಒಂದು ಎಣ್ಣೆ ಕಾದ ನಂತರ ನಾವೇನೇನು ಚಕ್ಕೆ, ಲವಂಗ, ಪಲಾವ್ ಎಲೆ, ಮೆಣಸು ಎಲ್ಲನೂ ತೊಗೊಂಡಿರ್ತೀವಿ ಅದನ್ನು ಅದಕ್ಕೆ ಸೇರಿಸಿ ಹುರ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಅದು ಸೀದೋಗ್ಬಿಟ್ರೆ ಅದು ಒರಿಜಿನಲ್ ಫ್ಲೇವರ್ ಸಿಗೋದಿಲ್ಲ. ನೆಕ್ಸ್ಟು ನಾನಿಲ್ಲಿ 2 ಗೆಡ್ಡೆ ಈರುಳ್ಳಿ, ಹಾಗೆಯೇ 1 ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಯಾವುದೇ ರೆಸಿಪಿಗಾಗಲಿ ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಒಂದು ಗೇಮ್ ಚೇಂಜರ್ ಅಂತಲೇ ಅನ್ಬೋದು. ಪಟ್ ಅಂತ ರೆಸಿಪಿ ಟೇಸ್ಟ್ ನಾವು ಸ್ವಲ್ಪ ಜಾಸ್ತಿ ಮಾಡಿಬಿಡುತ್ತೆ. ಸೊ ಹಾಕಿದ್ದೀನಿ. ಅದಾದಮೇಲೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಉಪ್ಪೇನಿಕ್ಕೆ ಅಂತ ಅಂದರೆ ಉಪ್ಪು ಹಾಕಿದ ತಕ್ಷಣ ಈರುಳ್ಳಿ ಆಗಲಿ ಅಥವಾ ಟೊಮೊಟೊ ಆಗಲಿ ಬೇಗನೆ ಸಾಫ್ಟ್ ಆಗುತ್ತೆ ಆ್ಯಂಡ್ ಫ್ರೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಉಪ್ಪು ಹಾಕ್ಕೊಳ್ಬೇಕು. ಈ ಒಂದು ಟಿಪ್ನ ನೆನಪಲ್ಲಿ ಇಟ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಚಿಕನ್, ಮೋಸ್ಟ್ಲಿ ಇಲ್ಲಿ 2-2.25 kg ಚಿಕನ್ ಇದೆ, ಹಾಕ್ಕೊಳ್ತಾ ಇದ್ದೀನಿ. ಚಿಕನಲ್ಲಿ ಸ್ವಲ್ಪನೂ ಸಹ ನೀರಿರಬಾರ್ದು. ನೀರನ್ನ ಚೆನ್ನಾಗಿ ಹಿಂಡಿ ಹಾಕಿ, ಯಾಕೆಂದರೆ ಕೋಳಿನೇ ಸ್ವಲ್ಪ ನೀರು ಬಿಡೋದ್ರಿಂದ ಬೇಯ್ತಾ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಚಿಕನ್ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಬೇಕು, ಯಾಕೆಂದರೆ ಅದರಲ್ಲಿರುವಂಥ ಹಸಿ ಅಂಶ ಎಲ್ಲನೂ ಸಹ ಅರಿಶಿನ ಪುಡಿ ತೆಗೆದಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಚಿಕನ್ ರುಚಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕು ಅಂದರೆ, ಕೆಲವರು ಜಾಸ್ತಿ ಟೈಮು ಚಿಕನ್ನ ಉರಿಯೋದಿಲ್ಲ. ಸೊ ರೆಸಿಪಿನಲ್ಲಿ ಮಾಂಸ ಏನಿರುತ್ತೆ ಅದು ಹಸಿ ಅನಿಸುತ್ತೆ. ಸೊ ಎಷ್ಟು ಆಗುತ್ತೆ ಅಷ್ಟು ಹೈ ಫ್ಲೇಮಲ್ಲಾದ್ರೂ ಮಾಡಿ ಅಥವಾ ಮೀಡಿಯಮ್ ಫ್ಲೇಮಲ್ಲಾದ್ರೂ ಸರಿ ಚೆನ್ನಾಗಿ ಕೋಳಿನ ಹುರ್ಕೊಳ್ಬೇಕು. ಆವಾಗಲೇ ಅದು ಗಮ್ ಅನ್ನೋದು ರೆಸಿಪಿನೂ ತುಂಬಾ ಚೆನ್ನಾಗಿ ಬರೋದು. ಸೊ ನಾನು ಇಲ್ಲಿ ಒಂದು 10 ನಿಮಿಷ ಕೋಳಿನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ ನಂತರ ನಾನು ನಿಮಗೆ ಆಗಲೇ ಮಸಾಲೆ ತೋರಿಸಿದ್ನಲ್ಲ, ಇದೊಂದು ಮಸಾಲೆ ಅಷ್ಟೇ. ಏನು ಮಸಾಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗಟ್ಟಿ ತೆಳ್ಳೆ ನೋಡ್ಕೊಳ್ಳಿ. ನಿಮಗೇನಾದ್ರೂ ರೈಸಿಗೆ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನೀರನ್ನ ಸೇರಿಸ್ಕೊಳ್ಳೋದನ್ನ ನಾನು ಹೇಳ್ತಾ ಇರೋದು. ಅಥವಾ ಈ ಕರಿ ಥರ ಅಂದರೆ ಚಿಕನ್ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗೆ, ಪೂರಿಗೆ ಈ ಥರ ತಿನ್ನೋದಾದರೆ ಜಾಸ್ತಿ ತೆಳ್ಳೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿ. ನಿಜ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಗೊತ್ತಲ್ಲ, ಹೆಣ್ಮಕ್ಳು ಎಷ್ಟೇ ಮಸಾಲೆ ಇದ್ರೂ ಸಹ ಆ ಜಾರ್ನಲ್ಲಿ ಅದ್ರ ಪ್ಲೇಟ್ನಲ್ಲಿ ಮಿಕ್ಕೊಂಡಿರೋ ಅಂಥ ಮಸಾಲೆನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ಎಲ್ಲ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಂಬಿಡಿ. ಆ್ಯಂಡ್ ಇದಾದಮೇಲೆ ಸ್ವಲ್ಪ 1-2 ಮಸಾಲೆ ಆ್ಯಡ್ ಮಾಡೋದಿದೆ, ಮುಂದೆ ತೋರಿಸ್ತೀನಿ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿದ್ಮೇಲೆ ನಿಜ ಕಮೆಂಟ್ ಮಾಡ್ತೀರಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ನಾನು ಧನಿಯಾ ಪೌಡರ್ನ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನ್ನಷ್ಟು, ಜಾಸ್ತಿ ಬೇಡ. ಯಾಕೆಂದರೆ ಈಗ ಆಲ್ರೆಡಿ ನಾವು ಮಸಾಲೆ ರುಬ್ಬಿರೋದ್ರಿಂದ ಸೊ ಈ ಪುಡಿಗಳ ಅವಶ್ಯಕತೆ ಜಾಸ್ತಿ ಇಲ್ಲ. ಆ್ಯಂಡ್ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ.
ಇಷ್ಟೇ ಗೈಸ್, ಬೇರೆ ಇನ್ಯಾವ ಪುಡಿನೂ ಹಾಕೊಳ್ಳೋದು ಬೇಡ. ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಖಾರ ಏನಾದರೂ ನಿಮಗೆ ಹಸಿರು ಮೆಣಸಿನ್ಕಾಯಿ ಮಸಾಲೆನಲ್ಲೇ ರುಬ್ಬಿರ್ತೀವಲ್ವ, ಸ್ವಲ್ಪ ಖಾರ ಅನ್ನಿಸ್ಲಿಲ್ಲ ಅಂದರೆ ಈ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರ್ನ ನೀವು ಸೇರಿಸ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು, ಹಂಗಾಗಿ ಪೆಪ್ಪರ್ ಪೌಡರ್ನ ಹಾಕ್ಕೊಂಡೆ. ಖಾರವಾಗಿ ಏನಾದರೂ ಇದ್ದರೆ ನೀವು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಮಸಾಲೆ, ಇನ್ಯಾವ ಮಸಾಲೆನೂ ಇಲ್ಲ. ಈ ಸ್ಟೇಜ್ನಲ್ಲಿ ನೀವು ಉಪ್ಪು ಅಥವಾ ಖಾರನ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಬೇಕಿದ್ದರೆ ಅಥವಾ ಖಾರ ಏನಾದರೂ ಬೇಕಿದ್ದರೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಬೋದು. ಸೂಪರಾಗಿ ಈ ರೆಸಿಪಿ ಬರುತ್ತೆ. ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನುಚ್ಚೆ ಮಾಡ್ತಾನಂತೆ. ಬಾಯ್.